ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು ಕೂಡ ತುಂಬ ಶಕ್ತಿಶಾಲಿಯಾಗಿರಬೇಕು, ತುಂಬ ಆರೋಗ್ಯವಾಗಿರಬೇಕು. ಪ್ರತಿಯೊಬ್ಬರು ಶಕ್ತಿ ಸೂತ್ರವನ್ನು ಪಾಲನೆ ಮಾಡಬೇಕು. ಶಕ್ತಿ ಸೂತ್ರದ ನಿಯಮಗಳ ಪ್ರಕಾರ ಎಲ್ಲರೂ ನಿಯಮಗಳನ್ನು ಪಾಲನೆ ಮಾಡಬೇಕು, ಅನುಸರಿಸಬೇಕು ಮತ್ತು ಅಳವಡಿಸ್ಕೋಬೇಕು. ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಪ್ರಪಂಚದಲ್ಲಿ ಎಷ್ಟು ಜನ ಸ್ತ್ರೀಯರಿದ್ದಾರೋ ಅಷ್ಟು ಜನನು ಶಕ್ತಿಶಾಲಿಯಾಗಿಯೇ ಇರಬೇಕು. ಶಕ್ತಿ ಉತ್ಪಾದನೆ ಮಾಡೋದು ಮತ್ತು ಶಕ್ತಿ ಸಂರಕ್ಷಣೆ ಮಾಡೋದನ್ನು ಪ್ರತಿಯೊಬ್ಬರು ಪ್ರತಿ ಕ್ಷಣವೂ ಪ್ರಯತ್ನ ಮಾಡಬೇಕು. ಹೆಣ್ಮಕ್ಳು ಎಷ್ಟು ಶಕ್ತಿಶಾಲಿಯಾಗಿರ್ತಾರೆ, ಗಂಡು ಮಕ್ಕಳು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿರ್ತಾರೆ. ಹೆಣ್ಮಕ್ಳು ಶಕ್ತಿಶಾಲಿಯಾಗಿಲ್ಲ ಅಂದರೆ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರೋದಿಲ್ಲ. ಈ ಪ್ರಪಂಚದಲ್ಲಿ ಶಕ್ತಿಶಾಲಿಯಾದ ಕುಟುಂಬ ಇರಬೇಕು ಅಂದರೆ ಆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರು ಕೂಡ ಶಕ್ತಿಶಾಲಿಯಾಗಿರಬೇಕು. ಈ ಪ್ರಪಂಚದಲ್ಲಿ ಒಂದು ಶಕ್ತಿಶಾಲಿಯಾದ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಶಕ್ತಿಶಾಲಿಯಾಗಿರಬೇಕು. ಈ ದೇಶ ಶಕ್ತಿಶಾಲಿ ಆಗಬೇಕು ಅಂದರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಶಕ್ತಿಶಾಲಿಯಾಗಿರಬೇಕು. ನಮ್ಮ ಇಡೀ ಪ್ರಪಂಚ ಶಕ್ತಿಶಾಲಿಯಾಗಿರಬೇಕು ಅಂದರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಸ್ತ್ರೀಯರು ಕೂಡ ಶಕ್ತಿಶಾಲಿಯಾಗಿ ಇರಬೇಕು. ಮಹಿಳೆಯರು ಶಕ್ತಿಶಾಲಿಯಾಗಿದ್ರೇ ಪುರುಷರು ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯ. ಮಹಿಳೆಯರು ಶಕ್ತಿಶಾಲಿಯಾಗಿಲ್ಲ ಅಂದರೆ ಪುರುಷರು ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಶಕ್ತಿಯೇ ಆರೋಗ್ಯ, ಶಕ್ತಿಯೇ ನಮ್ಮ ಆಯುಷ್ಯ, ಶಕ್ತಿಯೇ ನಮ್ಮ ಪ್ರಾಣ, ಶಕ್ತಿಯೇ ನಮ್ಮ ಸಕಲ ಸಿರಿ ಸಂಪತ್ತು, ಶಕ್ತಿಯೇ ದೇವರು. ಶಕ್ತಿ ಇರಬೇಕು ಮನುಷ್ಯನಿಗೆ. ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ಮಾಡ್ಕೋಬಾರ್ದು. ತಂದೆ ತಾಯಿಗಳು ವಿವಾಹ ಪೂರ್ವದಲ್ಲಿ ಶಕ್ತಿಶಾಲಿಯಾಗಿರಬೇಕು. ಆವಾಗ ಅವರು ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡ್ತಾರೆ. ನಾವು ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತಾಡೋಣ, ಒಬ್ಬ ಸ್ತ್ರೀ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ. ಈ ಪ್ರಪಂಚಕ್ಕೆ ಎಷ್ಟು ಜೀವರಾಶಿಗಳ ಇದಾವೋ ಅಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ತಾಯಿ, ಒಂದು ಹೆಣ್ಮಗಳು. ಈಗ ನಮ್ಮ ಮನುಷ್ಯರನ್ನು ತಗೊಂಡ್ರೆ 9 ತಿಂಗಳುಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಆರೋಗ್ಯವಾಗಿ ಬೆಳೆಸುವಂತಹ ಜವಾಬ್ದಾರಿ ತಾಯಿದಾಗಿರುತ್ತೆ. ತನ್ನ ದೇಹದ ಎಲ್ಲ ಸಪ್ತಧಾತುಗಳನ್ನು ಕೊಡುಗೆಯಾಗಿ ನೀಡಿ ಶಕ್ತಿಶಾಲಿಯಾದ ಸಪ್ತಧಾತುಗಳುಳ್ಳ ಮಗುವನ್ನು ಸೃಷ್ಟಿ ಮಾಡೋದು ತಾಯಿ. ತಾಯಿ ಎಷ್ಟು ಶಕ್ತಿಶಾಲಿಯಾಗಿರ್ತಾಳೋ ಮಗು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿರುತ್ತೆ. ತಾಯಿ ಎಷ್ಟು ಬುದ್ಧಿವಂತರಾಗಿರ್ತಾಳೋ ಮಗು ಕೂಡ ಅಷ್ಟೇ ಬುದ್ಧಿವಂತರಾಗಿರುತ್ತೆ. ಮಾನಸಿಕವಾಗಿ ತಾಯಿ ಎಷ್ಟು ಶಕ್ತಿಶಾಲಿಯಾಗಿರ್ತಾಳೋ ಅಷ್ಟೇ ಶಕ್ತಿಶಾಲಿಯಾದ ಮಗು ಹುಟ್ಟುತ್ತೆ. ಮಗುವಿಗೆ ಜನ್ಮ ಕೊಡ್ತಾಳೆ, ಸೃಷ್ಟಿ ಮಾಡ್ತಾಳೆ. ಒಂದು ಮಗುವನ್ನು 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿಟ್ಕೊಂಡು ಅದರ ಬೆಳವಣಿಗೆ ಪೋಷಣೆ ಮಾಡುವ ಜವಾಬ್ದಾರಿ ತಾಯಿದೇ ಆಗಿರುತ್ತೆ. ತಾಯಿ ಆರೋಗ್ಯನೇ ಮಗುವಿನ ಆರೋಗ್ಯ, ತಾಯಿಯ ಶಕ್ತಿಯೇ ಮಗುವಿನ ಶಕ್ತಿ. ತಾಯಿ ಎಷ್ಟು ಆರೋಗ್ಯವಾಗಿರ್ತಾಳೋ ಮಗು ಅಷ್ಟೇ ಆರೋಗ್ಯವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿ ಇಲ್ಲ ಅಂದರೆ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ದೇಶ ಆಗಲಿ, ಯಾವುದೇ ರಾಜ್ಯ ಆಗಲಿ, ಯಾವುದೇ ಪ್ರಪಂಚದ ಯಾವುದೇ ಮೂಲೆ ಆಗಲಿ, ಸ್ತ್ರೀಯರು ಶಕ್ತಿಶಾಲಿಯಾಗಿದ್ರೇ ಪುರುಷರು ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯ. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ ಶಕ್ತಿಶಾಲಿಯಾದ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು. ಶಕ್ತಿಶಾಲಿಯಾದ ದೇಶ ನಿರ್ಮಾಣ ಆಗಬೇಕು ಅಂದರೆ ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು. ಆರೋಗ್ಯಕರವಾದ ಜೀವನ, ಆರೋಗ್ಯಕರವಾದ ಸಮಾಜ, ಆರೋಗ್ಯಕರವಾದ ದೇಶ ಇರಬೇಕು ಅಂದರೆ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿರಬೇಕು.
ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿಲ್ಲ, ದುರ್ಬಲರಾಗಿದ್ದಾರೆ ಅಂದರೆ ಇಡೀ ದೇಶನೇ ದುರ್ಬಲವಾಗುತ್ತೆ. ಹೆಣ್ಣುಮಕ್ಕಳು ದುರ್ಬಲ ಆದರೆ ಕುಟುಂಬ ದುರ್ಬಲ ಆಗುತ್ತೆ. ಹೆಣ್ಣುಮಕ್ಕಳು ದುರ್ಬಲ ಆದರೆ ಸಮಾಜ ದುರ್ಬಲ ಆಗುತ್ತೆ. ಹೆಣ್ಣುಮಕ್ಕಳು ದುರ್ಬಲ ಆಗಿರಬಾರ್ದು, ಶಕ್ತಿಹೀನರಾಗಿರಬಾರ್ದು. ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿರಬೇಕು. ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿದ್ರೇ ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಶಕ್ತಿಶಾಲಿಯಾದ ಮಗುವನ್ನು ತಯಾರು ಮಾಡೋದು ಹೆಣ್ಮಕ್ಳೇ. ಹೊಟ್ಟೆಯಲ್ಲಿ 9 ತಿಂಗಳ ಕಾಲ ಮಗುವಿನ ಬೆಳವಣಿಗೆ ಮತ್ತು ಮಗುವಿನ ಪೋಷಣೆ ಅದು ತಾಯಿಯ ಜವಾಬ್ದಾರಿಯೇ ಆಗಿರುತ್ತೆ. ನಮ್ಮ ದೇಶ ಪುರುಷ ಪ್ರಧಾನವಾದ ದೇಶ. ಯಾಕೆ ಅಂದರೆ ಮಹಿಳೆಯರು ಶಕ್ತಿಶಾಲಿಯಾಗಿರಲಿ ಅಂತ ಹೇಳಿ ಪುರುಷ ಪ್ರಧಾನ ದೇಶ ಅಂತ ನಮ್ಮ ದೇಶಕ್ಕೆ ಹೆಸರಿಡಲಾಗಿದೆ. ಪುರುಷ ಪ್ರಧಾನ ಅಂದರೆ ಹೆಣ್ಣುಮಕ್ಕಳ ರಕ್ಷಣೆ, ಹೆಣ್ಣುಮಕ್ಕಳ ಪೋಷಣೆ, ಹೆಣ್ಣುಮಕ್ಕಳ ಸುರಕ್ಷತೆ ಅಂತ ಅರ್ಥ. ಪುರುಷ ಪ್ರಧಾನ ಅಂದರೆ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿದ್ದಲ್ಲ. ಪುರುಷ ಪ್ರಧಾನ ಅಂದರೆ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಒಂದು ಹೆಣ್ಣು ಶಕ್ತಿಶಾಲಿಯಾಗಿರಬೇಕು ಅಂದರೆ ಆ ದೇಶ ಪುರುಷ ಪ್ರಧಾನವಾಗಿರಬೇಕು. ಪುರುಷ ಪ್ರಧಾನ ದೇಶ ಅಂದರೆ ಅದು ತುಂಬ ದೊಡ್ಡ ವಿಷಯ, ಅದು ನಿಮಗೆಲ್ಲ ಗೊತ್ತೇ ಇದೆ. ಪುರುಷ ಪ್ರಧಾನವಾದ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಶಕ್ತಿಶಾಲಿಯಾಗಿರಬೇಕು. ಶಕ್ತಿಶಾಲಿಯಾಗಿರಲಿ ಅಂತಲೇ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿರಲಿ ಅಂತಲೇ ಶಾಸ್ತ್ರ ಸಂಪ್ರದಾಯ ಮಾಡಿರೋದು, ಆಚಾರ ವಿಚಾರ ಮಾಡಿರೋದು. ಒಳ್ಳೆ ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿ ಮಾಡಿರೋದು ಹೆಣ್ಮಕ್ಳು ಶಕ್ತಿಶಾಲಿಯಾಗಿರಬೇಕು ಅಂತ. ದುರ್ಬಲ ಮಗುವಿಗೆ ಜನ್ಮ ಕೊಡಬೇಡ, ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡು. ನೀನು ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು ಅಂದರೆ ನೀನು ಶಕ್ತಿಶಾಲಿಯಾಗಿರಲೇಬೇಕು. ನಿನ್ನ ಆರೋಗ್ಯ ಬಹಳ ಮುಖ್ಯ. ಹೆಣ್ಣು ಮಕ್ಕಳ ಆರೋಗ್ಯ ಬಹಳ ಮುಖ್ಯ. ಹೆಣ್ಣು ಮಕ್ಕಳ ಶಕ್ತಿ ಬಹಳ ಮುಖ್ಯ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರು, ನಾಗರಿಕರು, ರಾಜಕಾರಣಿಗಳು, ಅಧಿಕಾರಿಗಳು, ಹಿರಿಯರು ಕಿರಿಯರು ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳನ್ನು ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗುವಂತೆ ಮಾಡಬೇಕು. ಅವರು ಶಕ್ತಿ ಸಂರಕ್ಷಣೆ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡಬೇಕು. ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ಮಾಡ್ಕೋಬಾರ್ದು. ಹೆಣ್ಣುಮಕ್ಕಳು ಶಕ್ತಿ ನಾಶ ಮಾಡ್ಕೊಂಡ್ರೆ ಗಂಡು ಮಕ್ಕಳು ಕೂಡ ಶಕ್ತಿ ನಾಶ ಮಾಡ್ಕೊತಾರೆ. ಚಿಕ್ಕ ಮಕ್ಕಳು ಕೂಡ ಶಕ್ತಿ ನಾಶ ಮಾಡ್ಕೊತಾರೆ. ಹೆಣ್ಣುಮಕ್ಕಳು ಶಕ್ತಿ ಸಂಪಾದನೆ ಮಾಡಿದರೆ ಎಲ್ಲರೂ ಶಕ್ತಿ ಸಂಪಾದನೆ ಮಾಡ್ತಾರೆ. ಹೆಣ್ಣುಮಕ್ಕಳು ಶಕ್ತಿವಂತರಾದರೆ ಎಲ್ಲರೂ ಶಕ್ತಿವಂತರಾಗ್ತಾರೆ. ಹೆಣ್ಣುಮಕ್ಕಳು ದುರ್ಬಲರಾದರೆ ಎಲ್ಲರೂ ದುರ್ಬಲರಾಗ್ತಾರೆ. ಹೆಣ್ಣೇ ಶ್ರೇಷ್ಠ, ಎಲ್ಲ ಹೆಣ್ಣು ಮಕ್ಕಳ ಕೈಯಲ್ಲೇ ಇರೋದು. ನಮ್ಮ ದೇಶ, ನಮ್ಮ ಪ್ರಪಂಚ, ಇಡೀ ನಮ್ಮ ಎಲ್ಲ ಪ್ರಪಂಚದಾಗಿರ್ತಕ್ಕಂಥ ಎಲ್ಲ ಕುಟುಂಬಗಳು ಹೆಣ್ಣು ಮಕ್ಕಳ ಶಕ್ತಿ ಮೇಲೆ ಡಿಪೆಂಡ್ ಆಗಿರೋದು. ಕುಟುಂಬ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು ಅಂದರೆ, ಈ ಪ್ರಪಂಚ ಎಲ್ಲ ಚೆನ್ನಾಗಿರಬೇಕು ಅಂದರೆ ಹೆಣ್ಣುಮಕ್ಕಳು ಚೆನ್ನಾಗಿರಬೇಕು. ಹೆಣ್ಣುಮಕ್ಕಳು ಸಪ್ತಧಾತುಗಳು ಶಕ್ತಿಶಾಲಿಯಾಗಿರಬೇಕು. ಹೆಣ್ಣುಮಕ್ಕಳು ಆರೋಗ್ಯವಾಗಿರಬೇಕು. ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ತಿನ್ನಬಾರ್ದು. ಹೆಣ್ಣುಮಕ್ಕಳಿಗೆ ದುರಭ್ಯಾಸ ಇರಬಾರ್ದು. ಹೆಣ್ಮಕ್ಕಳು ಯಾವಾಗಲೂ ಪವಿತ್ರವಾಗಿರಬೇಕು. ವಾಚಿಕವಾಗಿ ಪವಿತ್ರವಾಗಿರಬೇಕು, ಮಾನಸಿಕವಾಗಿ ಪವಿತ್ರವಾಗಿರಬೇಕು, ದೈಹಿಕವಾಗಿ ಪವಿತ್ರವಾಗಿರಬೇಕು ಹೆಣ್ಮಕ್ಕಳು. ಈ ಪ್ರಪಂಚನ ರಾಮರಾಜ್ಯ ಮಾಡಬೇಕು ಅಂದರೆ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿರಬೇಕು. ನಮ್ಮ ಇಡೀ ಸರ್ಕಾರ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಯಾವ ಕಷ್ಟ ಬರಬಾರ್ದು ಆ ಥರ ನೋಡ್ಕೋಬೇಕು. ಹೆಣ್ಣು ಮಕ್ಕಳಿಗೆ ತರಬೇತಿ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಯಾವ ಥರ ಶಕ್ತಿ ಸಂಪಾದನೆ ಮಾಡೋದು ಹೇಗೆ, ಶಕ್ತಿ ಉತ್ಪಾದನೆ ಮಾಡೋದು ಹೇಗೆ, ಶಕ್ತಿ ಸಂಗ್ರಹಣೆ ಮಾಡೋದು ಹೇಗೆ, ಶಕ್ತಿಯನ್ನು ಸದುಪಯೋಗ ಮಾಡೋದು ಹೇಗೆ, ಶಕ್ತಿ ಸಂರಕ್ಷಣೆ ಮಾಡೋದು ಹೇಗೆ ಅಂತ ಹೆಣ್ಣುಮಕ್ಕಳಿಗೆ ತರಬೇತಿ ಕೊಡಬೇಕು. ಇದು ಸರ್ಕಾರದ ಮುಖ್ಯ ಕರ್ತವ್ಯ. ತಂದೆ ತಾಯಿಗಳು ಹೆಣ್ಮಕ್ಳಿಗೆ ತರಬೇತಿ ಕೊಡಬೇಕು. ಗುರುಗಳು ಹೆಣ್ಮಕ್ಳಿಗೆ ತರಬೇತಿ ಕೊಡಬೇಕು. ಹೆಣ್ಣು ಮಕ್ಕಳು ಶಕ್ತಿಯನ್ನು ಉತ್ಪಾದನೆ ಮಾಡೋದು ಮತ್ತು ಸಂರಕ್ಷಣೆ ಮಾಡೋದು ಕಲಿಬೇಕು. ಆ ಜ್ಞಾನವನ್ನು ಪಡಿಬೇಕು. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿಲ್ಲ ಅಂದರೆ ಎಲ್ಲ ಸರ್ವನಾಶ ಆಗುತ್ತೆ.
ಇಡೀ ಪ್ರಪಂಚನೇ ಸರ್ವನಾಶ ಆಗುತ್ತೆ ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಿಲ್ಲ ಅಂದರೆ. ನಮ್ಮ ಎಲ್ಲರ ಸಕಲ ಸಿರಿ ಸಂಪತ್ತು ಹೆಣ್ಮಕ್ಳೇ. ನಮ್ಮ ಆಯುಷ್ಯ ಆರೋಗ್ಯ ಎಲ್ಲ ಹೆಣ್ಮಕ್ಳ ಕೈಯಲ್ಲಿದೆ. ಪುರುಷ ಪ್ರಧಾನವಾದ ದೇಶ ಅಂದರೆ ಹೆಣ್ಣು ಮಕ್ಕಳನ್ನು ಶಕ್ತಿಶಾಲಿಯನ್ನಾಗಿ ಮಾಡುವ ದೇಶ ಅಂತ ಅರ್ಥ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಪುರುಷ ಪ್ರಧಾನವಾಗಬೇಕು. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿ ಈ ಸಮಾಜವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಬೇಕು, ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು. ಹೆಣ್ಣುಮಕ್ಕಳು ಶಕ್ತಿಶಾಲಿಯಾಗಬೇಕು, ಶಕ್ತಿಶಾಲಿಯಾದ ಸಮಾಜ ನಿರ್ಮಾಣ ಮಾಡಬೇಕು. ತಾಯಿ ತನ್ನ ಹೊಟ್ಟೆಯಲ್ಲಿ 9 ತಿಂಗಳ ಕಾಲ ಒಂದು ಮಗುವನ್ನು ಸೃಷ್ಟಿ ಮಾಡ್ತಾಳೆ. ಅವಳೇ ಹಣೆ ಬರಹ ಬರೆಯೋದು. ಒಳ್ಳೆ ಹಣೆ ಬರಹ ಬರಿಬೇಕು. ತಾಯಿಯಾದವಳು ಮಗುವಿಗೆ ಮೊದಲ ಗುರು, ಮೊದಲ ಟೀಚರ್. ಆ ಮಗುವಿಗೆ ಆ ಮಕ್ಕಳಿಗೆ ಶಕ್ತಿಯನ್ನು ಉತ್ಪಾದನೆ ಮಾಡೋದು, ಶಕ್ತಿಯನ್ನು ಸಂಗ್ರಹಣೆ ಮಾಡೋದು ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡೋ ತರಬೇತಿ ಕೊಡಬೇಕು. ಇವತ್ತು ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಶಕ್ತಿಯನ್ನು ಸಂರಕ್ಷಣೆ ಮಾಡೋ ವಿಧಾನಗಳನ್ನು ಇಂಡೈರೆಕ್ಟಾಗಿ ತಿಳಿಸ್ತಾರೆ. ಮಕ್ಕಳು ಕೂಡ ಅದನ್ನು ಪಾಲನೆ ಮಾಡ್ತಾರೆ, ಶಕ್ತಿಶಾಲಿಯಾಗಿರ್ತಾರೆ. ಅನೇಕ ಜನ ಈ ವಿಷಯ ಗೊತ್ತಿಲ್ಲ. ಅನೇಕ ಸಾಮಾನ್ಯ ಜನರು ಈ ವಿಷಯ ಗೊತ್ತಿಲ್ಲ. ಹೆಣ್ಣುಮಕ್ಕಳು ಶಕ್ತಿಶಾಲಿ ಆದ್ರೇ ಈ ಪ್ರಪಂಚ ಶಕ್ತಿಶಾಲಿ ಆಗೋದು ಅಂತ. ಈ ಕ್ಷಣದಿಂದಲೇ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗತಕ್ಕದ್ದು, ಶಕ್ತಿ ಉತ್ಪಾದನೆಯಲ್ಲಿ ತೊಡಗತಕ್ಕದ್ದು, ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗತಕ್ಕದ್ದು. ಈ ಕೂಡಲೇ ಈ ತಕ್ಷಣ ಹೆಣ್ಣುಮಕ್ಕಳು ಶಕ್ತಿಶಾಲಿ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಹೆಣ್ಣುಮಕ್ಕಳು ಶಕ್ತಿಶಾಲಿ ಆಗುವಂಥ ಜ್ಞಾನ ಪಡಿಬೇಕು. ಹೆಣ್ಣು ಮಕ್ಕಳಿಗೆ ಶಕ್ತಿ ಇಲ್ಲ ಅಂದರೆ ಇಡೀ ಪ್ರಪಂಚನೇ ಶಕ್ತಿ ಇರಲ್ಲ. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿದ್ದರೆ ಇಡೀ ಪ್ರಪಂಚನೇ ಶಕ್ತಿಶಾಲಿಯಾಗಿರುತ್ತೆ. ಪ್ರತಿಯೊಬ್ಬರು ಈ ನಾಗರಿಕರು, ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಹೆಣ್ಣುಮಕ್ಕಳು ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗೋದಕ್ಕೆ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡೋದು, ಕೇಳೋದು, ಮಾತಾಡೋದು ಮಾಡಬಾರ್ದು. ಚಿಕ್ಕ ಮಕ್ಕಳ ಎದುರುಗಡೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡೋದು, ಕೇಳೋದು, ಮಾತಾಡೋದು ಮಾಡಬಾರ್ದು. ಹೆಣ್ಣುಮಕ್ಕಳು ಇವತ್ತು ಮಗು ಆಗಿರುತ್ತೆ, ನಾಳೆ ಅದು ಒಂದು ಜೀವಿಯನ್ನು ಸೃಷ್ಟಿ ಮಾಡುತ್ತೆ. ಅದು ಶಕ್ತಿಶಾಲಿಯಾಗಿ ಬೆಳೆಸೋ ಜವಾಬ್ದಾರಿ ತಂದೆ ತಾಯಿ ಗುರುಗಳ ಮೇಲಿರುತ್ತೆ, ಸಮಾಜದ ಮೇಲಿರುತ್ತೆ. ಹೆಣ್ಣು ಮಕ್ಕಳನ್ನ ಶಕ್ತಿಶಾಲಿಯಾಗಿ ಬೆಳೆಸ್ರಿ. ಹೆಣ್ಣು ಮಕ್ಕಳಿಗೆ ಶಕ್ತಿಶಾಲಿಯಾಗಿರೋದಕ್ಕೆ ಏನು ಬೇಕೋ ಆ ಜ್ಞಾನ ಕೊಡಿ. ಶಕ್ತಿಶಾಲಿಯಾದ ಸಮಾಜ ನಿರ್ಮಾಣ ಮಾಡಿ. ಶಕ್ತಿಶಾಲಿಯಾದ ಸಮಾಜವನ್ನು ನಿರ್ಮಾಣ ಮಾಡುವುದು ಪ್ರತಿಯೊಬ್ಬ ತಂದೆ ತಾಯಿಗಳ ಗುರುವಿನ ಕರ್ತವ್ಯ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿದ್ರೇ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯ. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿದ್ರೇ ಶಕ್ತಿಶಾಲಿಯಾದ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿದ್ರೇ ಶಕ್ತಿಶಾಲಿಯಾದ ದೇಶ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಎಲ್ಲದಕ್ಕೂ ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿ ಇರಬೇಕು. ಈ ಕೂಡಲೇ ಪ್ರತಿಯೊಬ್ಬರು ಶಕ್ತಿಶಾಲಿಯಾಗಿ ಇರೋದಕ್ಕೆ ಪ್ರಯತ್ನ ಮಾಡಿರಿ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ನಾವು ಕೈ ಮುಗಿದು ಬೇಡ್ಕೊಳೋದು ಏನು ಅಂದರೆ, ಶಕ್ತಿ ಸಂಪಾದನೆ ಮಾಡಿ, ಶಕ್ತಿ ಸಂಗ್ರಹಣೆ ಮಾಡಿ, ಶಕ್ತಿಯನ್ನು ಉತ್ಪಾದನೆ ಮಾಡಿ, ಶಕ್ತಿಯನ್ನು ಸಂರಕ್ಷಣೆ ಮಾಡಿ, ಶಕ್ತಿಯನ್ನು ಸದುಪಯೋಗ ಮಾಡಿ, ಶಕ್ತಿಶಾಲಿಯಾದ ಸಮಾಜವನ್ನು ನಿರ್ಮಾಣ ಮಾಡಿ, ಶಕ್ತಿಶಾಲಿಯಾದ ಪುರುಷರನ್ನು ನಿರ್ಮಾಣ ಮಾಡಿ, ಶಕ್ತಿಶಾಲಿಯಾದ ದೇಶವನ್ನು ನಿರ್ಮಾಣ ಮಾಡಿ. ಬನ್ನಿ, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಕೈ ಜೋಡಿಸಿ ಶಕ್ತಿ ಸೂತ್ರ ನಿಯಮಗಳನ್ನು ಪಾಲಿಸಿ ಶಕ್ತಿ ಸೂತ್ರವನ್ನು ಅಳವಡಿಸಿಕೊಂಡು ಶಕ್ತಿ ಸೂತ್ರಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ, ಎಲ್ಲರೂ ಸೇರಿ ಶಕ್ತಿಶಾಲಿಯಾದ ಮಹಿಳೆಯರನ್ನು ನಿರ್ಮಾಣ ಮಾಡೋಣ, ಶಕ್ತಿಶಾಲಿಯಾದ ಸ್ತ್ರೀಯರನ್ನು ನಿರ್ಮಾಣ ಮಾಡೋಣ, ಶಕ್ತಿಶಾಲಿಯಾದ ಸಮಾಜವನ್ನು ನಿರ್ಮಾಣ ಮಾಡೋಣ. ಬನ್ನಿ, ಎಲ್ಲರೂ ಕೈ ಜೋಡಿಸಿ. ನೀವು ಈ ಒಂದು ಪ್ರಪಂಚದ ಆಸ್ತಿ. ಹೆಣ್ಣುಮಕ್ಕಳು ಒಂದು ಪ್ರಪಂಚದ ಆಸ್ತಿ. ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಬೇಕು, ಹೆಣ್ಣು ಮಕ್ಕಳು ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರುತ್ತೆ, ನಾವೆಲ್ಲ ಚೆನ್ನಾಗಿರ್ತೀವಿ.